ದಾಸಿ ಸೀರಿಯಲ್ ನಲ್ಲಿ ಮನೋಜ್ ಪಾತ್ರದ ಮೂಲಕ ನಿಮ್ಮೆಲ್ಲರ ಗಮನವನ್ನ ಸೆಳೀತಾ ಇರುವಂತಹ ನಂದೀಶ್ ಅವರು ರಿಯಲ್ ಲೈಫ್ ನಲ್ಲಿ ಯಾವ ರೀತಿ ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಇಷ್ಟಕ್ಕೂ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಹೇಳಿದ ಮಾತೆಲ್ಲ ಕೇಳ್ತಿರ್ತಾರ? ಹೇಳ್ತಾರೆ ಸರ್, ಆತರ ಏನಿಲ್ಲ. ಮತ್ತೆ ಬೆಲ್ಟ್ ಇಟ್ಟಿದ್ದಾರೆ, ಕೇಳಿಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ PU ಮಾಡಬೇಕಾದ್ರೆ ನನಗೆ ಜಿಮ್ ಮಾಡಬೇಕು ಅನ್ನೋ ಆಸೆ ಶುರುವಾಯಿತು. ಹಿಂದಿ ಸಿನಿಮಾ ನೋಡಿ, ಹಿಂದಿ ಸಾಂಗ್ಸ್ಗಳು ನೋಡಿ, ಬರೋರು ವರ್ಕೌಟ್ ಮಾಡೋರು ಸುಮ್ಮನೆ ಹಾಗೆ ಹೋಗ್ತಾಯಿದ್ರು, ಬರೋರು ವರ್ಕೌಟ್ ಮಾಡೋರು. ಸರ್ ನನಗೇನು ರಿಸಲ್ಟೇ ಗೊತ್ತಾಗ್ತಿಲ್ಲ ಸರ್ ಅಂತ ಬಂದರು. ಒಂದು ಸ್ವಲ್ಪ ಆಟಿಟ್ಯೂಡ್ ಇಲ್ಲ, ಒಂದು ಈಗೋ ಅನ್ನೋದಿಲ್ಲ, ಎಲ್ಲರೂ ಬರ್ತಾರೆ, ಜೆಲ್ ಆಗ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ದಾರೆ. ಈಗಿನ ಜನ್ರೇಷನ್ ಅವರು ಬಾಡಿ ಫಿಟ್ನೆಸ್ ಅನ್ನೋದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಂಥರ ಫ್ಯಾಷನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಶೋಕಿ ಬರೋದು, ಒಂದೆರಡು ಬೈ ಚಿಪ್ಸ್ ಮಾಡೋದು, ಒಂದೆರಡು ಬ್ಯಾಕ್ ಮಾಡೋದು, ಫೋಟೋ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು, ಆಮೇಲೆ 20 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ, ಹೋಗಿ ಮಗ ಬಂದಿದ್ದಾನೆ ಅಂತ ಹೇಳು, ಏನು ಡೈಲಾಗ್ಗಳು. ಸರ್ ಜಿಮ್ಮಲ್ಲಿ ಹೇಳೋದೊಂದು, ಈಗೋನ ಬಿಟ್ಟು ವರ್ಕೌಟ್ ಮಾಡಿ. ಈ ಸ್ಟೆರಾಯ್ಡ್ಸ್ ಆಗಿರ್ಬೋದು, ಕೆಲವೊಂದು ಪ್ರೋಟೀನ್ಸ್ ಅನ್ನ ತಗೊಂಡಾಗ ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈಗಾಗಲೇ ನಾವೆಲ್ಲ ನೋಡಿರ್ತೀವಿ, ಕೂಡ ಕೇಳಿದ್ವಿ. ನಿಜಾನ? ಸೊ ಆ ಟೈಮಲ್ಲಿ ಅದಕ್ಕೆ ಸೆಕ್ಷುವಲ್ ಇಂಪ್ಯಾಕ್ಟ್ ಆಗ್ಬಿಡಿ ಅಂತ ಹೇಳೋದು ಅದೊಂದೇ ಉದ್ದೇಶಕ್ಕೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಮಕ್ಕಳಾಗಲ್ಲ, ಆ ಥರ ಆಗುತ್ತೆ ಸರ್.